ಯಾರು ಗಡಿಯಾರಗಳನ್ನ ಫಾಸ್ಟ್ ಆಗಿ ಇಟ್ಕೋತಾರೋ ಅವ್ರಿಗೆ ಆತುರ ನಿರ್ಧಾರಗಳನ್ನ ಜಾಸ್ತಿ ತಗೋತಾರೆ. ಅವ್ರದ್ದು ಟೈಮ್ ಸೆನ್ಸ್ ಅಂದ್ರೆ ಯಾವುದು ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ. ರೂಮ್ಗೆ ಹೋಗುವಂತ ಜಾಗ ಇರುತ್ತೆ, ಆ ರೂಮ್ಗೆ ಹೋಗುವ ಚೌಕಟ್ಟು ಏನಿರುತ್ತೆ, ಯಾರು ಗಡಿಯಾರದ ಕೆಳಗಡೆ ಓಡಾಡ್ತಾರೋ ಅಂತವ್ರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ತದೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನದ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಪ್ರಮುಖವಾಗಿ ಇವತ್ತಿನ ದಿನ ವಾಸ್ತುವಿನಲ್ಲಿ ಗಡಿಯಾರದ ಬಗ್ಗೆ ಮಾತಾಡೋಣ. ಗಡಿಯಾರ ಮೀನ್ಸ್ ಕಾಲ. ಕಾಲ ಹೇಗಿರ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು. ನನ್ನ ಮನೆಯಲ್ಲಿ ಉಪಯೋಗಿಸುವಂತ ಗಡಿಯಾರ ಎಷ್ಟು ಮುಖ್ಯ ಅಂದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಶೆಲ್ ವೀಕ್ ಆಗಿರುತ್ತೆ, ಆ ಟೈಮಿಂಗ್ಸ್ ಸ್ಲೋ ಆಗಿರುತ್ತೆ, ಬಟ್ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ನೋಡ್ಕೊಳ್ಳಲ್ಲ. ಯಾರ ಮನೆಯಲ್ಲಿ ಗಡಿಯಾರ ಸ್ಲೋ ಆಗಿ ನಡೆಯುತ್ತೋ ಅಂತವ್ರ ಮನೆಯಲ್ಲಿ ಕೆಲಸ ಕಾರ್ಯಗಳು ಬೇಗ ಆಗೋದಿಲ್ಲ. ಪಾಯಿಂಟ್ ನಂಬರ್ 1. ಮತ್ತೆ ಮನೆಯಲ್ಲಿ ಅತಿ ಹೆಚ್ಚು ಉಪಯೋಗಿಸದೇ ಇಟ್ಟಿರುವಂತಹ ಅಥವಾ ಶೆಲ್ ತಿರೋಗಿ ನಿಂತೋಗಿರುವಂತಹ ಗಡಿಯಾರಗಳು ಜಾಸ್ತಿ ಇದ್ರೆ, ಅದು ಕೈಗೆ ಹಾಕುವಂತ ವಾಚ್ ಇರ್ಬೋದು ಅಥವಾ ಮನೇಲಿ ಹಾಕುವಂತ ವಾಲ್ ಕ್ಲಾಕ್ ಇರ್ಬೋದು, ಅದನ್ನ ನೋಡ್ಕೋಬೇಕು. ಯಾವುದು ನಡೀದೇ ಇರುವಂತ ವಾಚ್ಗಳಿರುತ್ತೋ ಅಂಥದ್ದನ್ನ ದಯವಿಟ್ಟು ಮನೆಯಿಂದ ಆಚೆ ಹಾಕ್ಬೇಕು. ಯಾಕೆಂದ್ರೆ ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು ಅಲ್ಲಿಗೆ ನಿಂತೋಗ್ಬಿಡುತ್ತೆ, ಫಾಸ್ಟ್ ಆಗಲ್ಲ, ಮೂಮೆಂಟೇ ಆಗಲ್ಲ. ಅದರಿಂದ ಕಾಲ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. 3ನೇದು ಬಂದು ಆಫೀಸ್ಗೆ ಹೋಗ್ಲಿಕ್ಕೆ ಒಂದು 10 ನಿಮಿಷ ಬೇಗ ಇಟ್ಕೊಂಡ್ರೆ ಕೆಲಸ ಬೇಗ ಮುಗಿಸ್ಬೋದು, ಮೈಂಡ್ ಸೆಟ್ ಆಗುತ್ತಂತೆ. ನೀವು ಎಷ್ಟೇ ಫಾಸ್ಟಾಗಿ ಇಟ್ಕೊಂಡ್ರು ಮೈಂಡ್ ಹೇಳುತ್ತೆ 10 ನಿಮಿಷ ಮುಂದಕ್ಕೆ ಇಟ್ಕೊಂಡಿದ್ದೀನಿ ನಾನು ಅಂತ. ಯಾರೋ ಹೊಸಬ್ರಿಗೆ ಬಂದ್ರೆ ಅದು 10 ನಿಮಿಷ ಗೊತ್ತಾಗಲ್ಲ ಟೈಮ್ ಅಂತ ಅನ್ಕೋತಾರೆ. ಬಟ್ ಯಾರು ಮನೆಯವ್ರು ಇರ್ತಿರೋ ನಿಮ್ಗೆ ಆಲ್ರೆಡಿ ಮೈಂಡ್ ಸೆಟ್ ಆಗಿರುತ್ತೆ, ಮೈಂಡ್ ಹೇಳ್ತಾ ಇರುತ್ತೆ ಇನ್ನೂ 10 ನಿಮಿಷ ಟೈಮ್ ಇದೆ ನೀನು ಮಾಡು ಅಂತ. ಯಾರು ಗಡಿಯಾರಗಳನ್ನ ಫಾಸ್ಟ್ ಆಗಿ ಇಟ್ಕೋತಾರೋ ಅವ್ರಿಗೆ ಆತುರ ನಿರ್ಧಾರಗಳನ್ನ ಜಾಸ್ತಿ ತಗೋತಾರೆ. ಅವ್ರದ್ದು ಟೈಮ್ ಸೆನ್ಸ್ ಅಂದ್ರೆ ಯಾವುದು ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ, ಮತ್ತು ₹1 ಖರ್ಚಾಗೋ ಕಡೆ ₹2 ಖರ್ಚಾಗುವಂತ ಸಾಧ್ಯತೆಗಳಿರ್ತದೆ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಏನಂದ್ರೆ ಗಡಿಯಾರವನ್ನ ಯಾವಾಗಲೂ ಸರಿಯಾದ ಸಮಯವನ್ನೇ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿ. ಬೆಸ್ಟ್ ಆಪ್ಷನ್ ಗಡಿಯಾರವನ್ನ ಹಾಕ್ಲಿಕ್ಕೆ ನಾರ್ತ್ ಈಸ್ಟ್ ಅಂದ್ರೆ ಉತ್ತರ ಈಶಾನ್ಯ ಮತ್ತು ಪೂರ್ವ. ನೋಡಿ, ಇದು ಬಹಳ ಉತ್ತಮವಾದ ರಿಸಲ್ಟ್ ಅನ್ನ ಕೊಡುತ್ತೆ ನಿಮ್ಗೆ ಮನೆಯಲ್ಲಿ. ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ನೋಡಿ, ಗಡಿಯಾರ ಇಲ್ಲಿ ಹಾಕೋದು ತುಂಬಾ ಒಳ್ಳೇದು. ಧನಾಭಿವೃದ್ಧಿ, ವ್ಯವಹಾರ, ಕೆಲಸ ಕಾರ್ಯಗಳು ಚೆನ್ನಾಗಾಗತ್ತೆ. ಇಲ್ಲಿದ್ರೆ ದೈವಿಕ ಬಲ ಕೂಡ ಪ್ರಾಪ್ತಿ ಆಗತ್ತೆ. ಇಲ್ಲಿದ್ರೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಪ್ರೋಗ್ರೆಸಿವ್ ಆಗುವಂಥದ್ದು, ಯಜಮಾನ ತುಂಬಾ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಹೆಲ್ತ್ ಚೆನ್ನಾಗಾಗುವಂಥದ್ದು, ಮತ್ತು ಪ್ರಾಪಂಚಿಕ ಸಾಮಾಜಿಕ ಕನೆಕ್ಟಿವಿಟಿ ಬಿಲ್ಡ್ ಆಗುವಂಥದ್ದು ಆಗ್ತದೆ. ಇವು 3 ಕೂಡ ಒಳ್ಳೇದೇ. ಬಟ್ ಗಡಿಯಾರನ ಎಲ್ಲ ಹಾಕಿದ್ರು ಏನು ಕೆಟ್ಟದ್ದೇನು ಆಗೋದಿಲ್ಲ. ಆದ್ರೆ ಯಾವತ್ತೇ ಕಾರಣಕ್ಕೂ, ಈಗ ಎಕ್ಸಾಂಪಲ್, ನೀವು ರೂಮ್ಗೆ ಹೋಗುವಂತ ಜಾಗ ಇರುತ್ತೆ, ಆ ರೂಮ್ಗೆ ಹೋಗುವ ಚೌಕಟ್ಟು ಏನಿರುತ್ತೆ ಅದ್ರ ಮೇಲೆ ಹಾಕ್ಬಾರ್ದು, ಅಂದ್ರೆ ಕಾಲದ ಕೆಳಗೆ ನಡಿಬಾರ್ದು. ಯಾರು ಗಡಿಯಾರದ ಕೆಳಗಡೆ ಓಡಾಡ್ತಾರೋ ಅಂತವ್ರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ತದೆ, ಮೆಂಟಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗ್ತದೆ. ಅದಕ್ಕೆ ಕಾಲದ ಕೆಳಗಡೆ ನಡಿಬಾರ್ದು, ಅಪಘಾತಗಳು ಜಾಸ್ತಿ ಆಗ್ತದೆ, ಕಂಟಕಗಳು ಜಾಸ್ತಿ ಆಗ್ತದೆ. ಜೊತೆಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಡಿಸೈನ್ ಆಗಿ ಗಡಿಯಾರಗಳನ್ನ ಬಳಸಿ ಅದೇನು ತಪ್ಪಿಲ್ಲ. ಆದ್ರೆ ಅರ್ಧ ಕಟ್ಟಾಗಿರುವಂತ ಕ್ಲಾಕ್ಗಳನ್ನ ಬಳಸಬಾರ್ದು. ಏನ್ ಮಾಡಿರ್ತಾರೆ, ಒಂದು ಸೈಡ್ ಇದರ ಅರ್ಧ ಮಾತ್ರ ಹಾಕುವಂಥದ್ದು, ಅರ್ಧ ಇರೋದೇ ಇಲ್ಲ. ಇದು ಗೋಡೆಗೆ ಅರ್ಧ ಮಾತ್ರ ಕಾಣೋ ತರ ಹಾಕಿರ್ತಾರೆ. ಈ ತರದ್ದು ಯಾವುದೇ ಕಾರಣಕ್ಕೂ ನೀವು ಹಾಕಬೇಡಿ. ಇದು ಕೂಡ ನಿಮ್ಮ ಆಯುಷ್ಯವನ್ನ ಕಟ್ ಮಾಡುವಂತಹ ಇಂಡಿಕೇಶನ್. ಯಾವತ್ತಿದ್ರು ಕೂಡ ಪೂರ್ಣವಾದಂತಹ ಗಡಿಯಾರಗಳನ್ನ ನೀವು ಹಾಕಬೇಕು. ನೋಡಿ, ಈ ಗಡಿಯಾರಗಳನ್ನ ಹಾಕುವಾಗ ಶೇಪ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ನೋಡಿ, ನೀವೇನಾದ್ರೂ ಉತ್ತರದಲ್ಲಿ ಏನಾದ್ರೂ ಗಡಿಯಾರ ಹಾಕಿದ್ರೆ ರೌಂಡ್ ಶೇಪ್ ಹಾಕಿ, ಈಶಾನ್ಯದಲ್ಲಿ ಹಾಕಿದ್ರೆ ರೌಂಡ್ ಶೇಪ್ ಹಾಕಿ, ಪೂರ್ವದಲ್ಲಿ ಹಾಕಿದ್ರೆ ರೌಂಡ್ ಶೇಪ್ ಹಾಕಿ. ಈ 3 ದಿಕ್ಕುಗಳಲ್ಲಿ ಹಾಕುವಂತ ಗಡಿಯಾರ ರೌಂಡ್ ಶೇಪ್ ಇದ್ರೆ ತುಂಬಾ ಪಾಸಿಟಿವಿಟಿಯನ್ನ ತಂದು ಕೊಡುತ್ತೆ. ಯಾಕಂದ್ರೆ ನೋಡಿ, ಇದು
ವಾಟರ್ ಎಲಿಮೆಂಟ್ ಝೋನ್ಸ್ ಅಂತ ಕರಿತೀವಿ ಇವೆರಡನ್ನೂ. ಇದು ಬಂದು ವುಡ್ ಝೋನ್ ಅಂತ ಕರಿತೀವಿ. ಅದರಿಂದ ಇವು ಮೂರು ಕೂಡ ಒಂದಕ್ಕೊಂದು ಸಪೋರ್ಟ್ ಮಾಡ್ಕೋತವೆ. ಅದರಿಂದ ರೌಂಡ್ ಶೇಪ್ ಇರುವಂಥದ್ದು ತುಂಬಾ ಪಾಸಿಟಿವ್ ರಿಸಲ್ಟ್ ಅನ್ನ ಕೊಡುತ್ತೆ. ನೋಡಿ, ಉತ್ತರದಲ್ಲಿ ಮತ್ತೆ ನೀವು ಈಶಾನ್ಯದಲ್ಲಿ ಮೆಟಲ್ ಬಾಡಿ ಇರೋದನ್ನ ಕೂಡ ಬಳಸ್ಬೋದು. ಆದ್ರೆ ನೀವು ಪೂರ್ವದಲ್ಲಿ ಹಾಕುವಂತ ಸಂದರ್ಭದಲ್ಲಿ ಅದು ಬಹಳ ಮುಖ್ಯ. ವುಡನ್ ಫ್ರೇಮ್ ಇರ್ಲಿ. ಅಕಸ್ಮಾತ್ ವುಡನ್ ಫ್ರೇಮ್ ಇಲ್ಲ, ಮೆಟಲ್ ಫ್ರೇಮ್ ಇದೆ ಅಂದ್ರೆ ಅದಕ್ಕೆ ವುಡನ್ ಕಲರ್ನ ಪೇಂಟ್ ಮಾಡಿಸಿರ್ಬೇಕು. ಆಗ ಅದು ರಿಸಲ್ಟ್ ಅನ್ನ ತುಂಬಾ ಚೆನ್ನಾಗಿ ಕೊಡುತ್ತೆ. ನೋಡಿ, ನೆಕ್ಸ್ಟ್ ಬಂದು ಸೌತ್ ಈಸ್ಟ್ ಅಂತ ಏನ್ ಕರಿತೀವಿ ಮತ್ತು ಸೌತ್ ಅಂತ ಏನ್ ಕರಿತೀವಿ, ಈ ಎರಡು ಕೂಡ ಫೈರ್ ಝೋನ್. ಇದು ಅಂದ್ರೆ ಅಗ್ನಿ ದಿಕ್ಕು. ಇಲ್ಲಿ ಯಾವಾಗ್ಲೂ ಟ್ರ್ಯಾಂಗಲ್ ಇರುವಂತ ಗಡಿಯಾರಗಳನ್ನ ಬಳಸಿ ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ ಟ್ರ್ಯಾಂಗಲ್ ಇಸ್ ಇಂಡಿಕೇಟ್ ಫೈರ್. ಅಗ್ನಿಯ ಸಂಕೇತವೇ ನಿಮಗೆ ಟ್ರ್ಯಾಂಗಲ್. ಅದರಿಂದ ಎರಡು ದಿಕ್ಕಲ್ಲಿ ವುಡ್, ಮರದಿಂದ ಮಾಡಿರ್ಬೇಕಿದು, ಮರದಿಂದ ಮಾಡಿರ್ಬೇಕು. ಅಥವಾ ಮರದ ಬಣ್ಣ ಇರುವಂತ ಟ್ರ್ಯಾಂಗಲ್ ಇರುವಂತದ್ದನ್ನ ನೀವು ಗಡಿಯಾರಗಳನ್ನ ಹಾಕೊಳ್ಳಿ. ಇದು ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಇದು ವೆಲ್ತ್ ಅನ್ನ ಕೊಡುತ್ತೆ. ಇದು ನೇಮ್ ಅಂಡ್ ಫೇಮ್ ಅನ್ನ ಕೊಡುತ್ತೆ. ಅದಾದ ಮೇಲೆ ನೈಋತ್ಯ ಮೂಲೆ. ನೈಋತ್ಯ ಮೂಲೆಯಲ್ಲಿ ಚೌಕಾಕಾರ, ಈಕ್ವಲ್ ಚೌಕಾಕಾರ ಇರುವಂತದ್ದನ್ನ ಬಳಸಿ. ಇವೆರಡು ಕೂಡ ಮೆಟಲ್ ಇರಬೇಕು. ಮೆಟಲ್ ಕಲರ್ ಅಥವಾ ಮೆಟಲ್ ಇಂದ ಮಾಡಿರುವಂತದ್ದು. ಇದು ಕೂಡ ಮನೆಯಲ್ಲಿ ದಾಂಪತ್ಯ ಸುಖ, ಫ್ಯಾಮಿಲಿ ಗ್ರೋತ್ ತುಂಬಾ ಚೆನ್ನಾಗಾದ್ರೆ. ಇದು ವೆಸ್ಟ್ ಝೋನ್ ಬಂದು ಮಕ್ಕಳು, ಚಿಲ್ಡ್ರನ್ಸ್ ಅಂತ ಕರಿತೀವಿ. ಸೇಮ್ ಟೈಮ್ ಅಲ್ಲಿ ಕೂಡಿಡುವ ಹಣ, ಸೇವಿಂಗ್ಸ್ ಏರಿಯಾ ಅಂತ ಕರಿತೀವಿ. ದುಡ್ಡನ್ನ ಚೆನ್ನಾಗಿ ಗಳಿಸುವಂತದ್ದಕ್ಕೂ. ಅದಕ್ಕೆ ಇಲ್ಲಿ ಚೌಕಾಕಾರ ದಿಕ್ಕಟ್ಟಾಗುತ್ತೆ. ಪ್ರೊಟೆಕ್ಷನ್ ಆಗುತ್ತೆ, ಫ್ಯಾಮಿಲಿ ಪ್ರೊಟೆಕ್ಷನ್ ಆಗುತ್ತೆ ಮತ್ತು ಚಿಲ್ಡ್ರನ್ ಪ್ರೊಟೆಕ್ಷನ್ ಆಗುತ್ತೆ. ಪ್ಲಸ್ ಸೇಮ್ ಟೈಮಲ್ಲಿ ದನ ಕನಕಾದಿಗಳ ಪ್ರೊಟೆಕ್ಷನ್ ಆಗುತ್ತೆ. ದುಡ್ಡು ಕಾಸು ಜಾಸ್ತಿ ಉಳಿಯುತ್ತೆ. ಇನ್ನು ವಾಯುವ್ಯ ದಿಕ್ಕಲ್ಲಿ ಬಂದ್ರೆ ಆಯತಾಕಾರ, ದೀರ್ಘ ಚತುರ್ಥ ಅಂತ ಕರಿತೀವಿ. ಸ್ವಲ್ಪ ಅಗಲಕ್ಕಿರ್ಲಿ ಇದು. ಈ ತರದ ಗಡಿಯಾರನ ಹಾಕೊಳ್ಳಿ. ಇದರಿಂದ ಮಾನಸಿಕ ನೆಮ್ಮದಿ ಚೆನ್ನಾಗಾಗುತ್ತೆ. ಹೊರಗಡೆ ಕನೆಕ್ಟಿವಿಟಿ ಬಿಲ್ಡ್ ಆಗುತ್ತೆ. ಬಿಸ್ನೆಸ್ ಕನೆಕ್ಟಿವಿಟಿ ಜಾಸ್ತಿ ಆಗುತ್ತೆ ಮತ್ತು ವ್ಯವಹಾರದ ಕನೆಕ್ಷನ್ ಜಾಸ್ತಿ ಆಗಿ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಯಾವಾಗಲೂ ಕೂಡ ನ್ಯೂ ಕ್ಲೈಂಟ್ಸ್ ಬಹಳ ಇಂಪಾರ್ಟೆಂಟ್. ವಾಯುವ್ಯ ಎಷ್ಟು ಚೆನ್ನಾಗಿರುತ್ತೋ ಅಲ್ಲಿ ನ್ಯೂ ಕ್ಲೈಂಟ್ ಜಾಸ್ತಿ ಬಿಲ್ಡ್ ಆಗ್ತಾರೆ. ಅದರಿಂದ ನೀವೇನ್ ಮಾಡಬೇಕು ಅಂತಂದ್ರೆ, ಉತ್ತರ ಮತ್ತು ಈಶಾನ್ಯದಲ್ಲಿ ಮೆಟಲ್ ಬಾಡಿ ಇರಬೇಕು. ಪೂರ್ವದಲ್ಲಿ, ಆಗ್ನೇಯದಲ್ಲಿ ಮತ್ತು ದಕ್ಷಿಣದಲ್ಲಿ ವುಡನ್, ಮರಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಮೆಟಲ್ ಬಾಡಿ ಅಥವಾ ಮೆಟಲ್ ಫ್ರೇಮ್, ವುಡ್ ಫ್ರೇಮು ಅಥವಾ ವುಡ್ ಕಲರ್ನ ಬಳಸಬೇಕು. ಅದೇ ನೈಋತ್ಯದಲ್ಲಿ ಮತ್ತೆ ಪಶ್ಚಿಮದಲ್ಲಾದ್ರೆ ಮೆಟಲ್ ಫ್ರೇಮ್ ಅನ್ನ ಬಳಸಬೇಕು. ಮತ್ತೆ ಇದು ಕೂಡ ಮೆಟಲ್ ಫ್ರೇಮು ಮ್ಯಾಚ್ ಆಗುತ್ತೆ ಯಾವುದಕ್ಕೆ, ವಾಯುವ್ಯ ದಿಕ್ಕಲ್ಲಿ ಕೂಡ. ಈ ರೀತಿಯಾಗಿ ನೀವು ಬಳಸ್ಕೊಂಡಿದ್ದೇ ಆದ್ರೆ 100% ನಿಮ್ಗೆ ಗಡಿಯಾರದಿಂದ ಕೂಡ ಅದೃಷ್ಟ ನಿಮ್ಮದಾಗೋದ್ರಲ್ಲಿ ಅನುಮಾನನೇ ಬೇಡ. ಅದರಿಂದ ತುಂಬಾ ಲಾಜಿಕ್ ಆಗಿ ಶಾಸ್ತ್ರಕಾರರು ನಮಗೆ ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಾವು ಅದನ್ನ ಅರ್ಥ ಮಾಡಿಕೊಂಡು ಬಳಸಿದ್ದೇ ಆದ್ರೆ ನಮಗೆ ಉತ್ತಮವಾದ ರಿಸಲ್ಟ್ ಕೊಡುತ್ತೆ. ಇನ್ನು ಈ ರೀತಿಯ ತುಂಬಾ ವಿಶೇಷವಾಗಿರುವಂತಹ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.